ಈಗ ಕಳೆದ ಬಾರಿ ವಿ ಐ ಪಿಗಳು ಏನಾಗ್ತಿತ್ತು ಅಂತಂದರೆ ಬೆಳಗಿಂದ ಸಾಯಂಕಾಲ ತನಕ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ರು. ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಿತ್ತು. ಸೊ ಈ ಸರಿ ಅದನ್ನು ತಡಿಬೇಕು ಅಂತ ಹೇಳಿ, ತಪ್ಪಿಸ್ಬೇಕು ಅಂತ ಹೇಳಿ ನಾವು ವಿ ಐ ಪಿಗಳಿಗೆ ಒಂದು ನಿಗದಿತವಾದ ಸಮಯ ಇಟ್ಟಿದ್ದೇವೆ. ಅವ್ರು ಆ ಸಮಯದಲ್ಲಿ ಮಾತ್ರ ಬರಬೇಕು. ಬೆಳಗ್ಗೆ ಒಂದು 4 ಅವರ್ ಇಟ್ಟಿರ್ತವೆ, ಸಾಯಂಕಾಲ ಒಂದು 3 ಅವರ್ ಇಟ್ಟಿದ್ದಾವೆ. ಬೆಳಗ್ಗೆ ಬಹುಶಃ ಬೆಳಗ್ಗೆ 6:30 ಬೆಳಗ್ಗೆ 5:30 to 9:30. 5:30 to 9:30 ಬೆಳಗ್ಗೆ ಮಾತ್ರ, ಸಾಯಂಕಾಲ ಇಟ್ಟಿಲ್ಲ. ಇಲ್ಲ ಸರ್. ಸೊ ಸಾಯಂಕಾಲ ವಿ ಐ ಪಿಗೆ ಅವಕಾಶ ಇಲ್ಲ, ಬಟ್ ಅದನ್ನು ನೋಡಿಕೊಂಡು ಅದನ್ನು ಚೇಂಜು ಮಾಡ್ಕೋಬೋದು, ಜನ ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿಕೊಂಡು. ಸೊ ವಿ ಐ ಪಿಗಳಿಗೆ ಒಂದು ನಿಗದಿತ ಸಮಯ ಮಾಡಿದ್ವಿ, ಬೆಳಗ್ಗೆ 5:30 9:30 ತನಕ. ಸೊ ಆ ಸಮಯದಲ್ಲಿ ಮಾತ್ರ ನಾವು ವಿ ಐ ಪಿಗಳಿಗೆ ದರ್ಶನ ಕೊಡ್ತೀವಿ. ಅವರು ಕೂಡ ಇಲ್ಲಿ ಆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿ, ಅಲ್ಲಿಂದ ಅವ್ರಿಗೂ ಕೂಡ ಪ್ರಾಧಿಕಾರದಿಂದ ವೆಹಿಕಲ್ ಇರುತ್ತೆ, ಆ ವೆಹಿಕಲಲ್ಲೇ ಅವರು ಕೂಡ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು. ಅವ್ರ ವೆಹಿಕಲ್ ಏನಿದ್ರು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಅಷ್ಟೇ, ಯಾರಿಗೆ ಪ್ರೋಟೋಕಾಲ್ ಇರುತ್ತೆ ಅವ್ರಿಗೆ. ನಂತರ ಅಲ್ಲಿಂದ ಪ್ರಾಧಿಕಾರದಿಂದ ವಾಹನ ವ್ಯವಸ್ಥೆ ಇರುತ್ತೆ, ಅಲ್ಲಿಂದ ಅವ್ರು ಆ ವಾಹನ ಹತ್ಕೊಂಡು ಹೋಗ್ಬೇಕು. ಆ ವಿ ಐ ಪಿಗಳಿಂದ ರೆಕಮೆಂಡೇಶನ್ ಲೆಟರ್ ತೊಗೊಂಡು ಬಂದು ಅವರು ಕೂಡ ನಮಗೆ ವಿ ಐ ಪಿ ದರ್ಶನದಲ್ಲೇ ಬಿಡಿ ಅಂತ ಕೇಳ್ತಾರೆ, ಅದು ನಮಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ರೆಕಮೆಂಡೇಶನ್ ಲೆಟ್ರ್ ಇದ್ದರೆ ಅವ್ರಿಗೆ ನಾವು ವಿ ಐ ಪಿ ದರ್ಶನದಲ್ಲಿ ಕೊಡೋದಿಲ್ಲ. ಅವ್ರಿಗೆ ಸಪ್ರೇಟ್ ಏನಾದರೂ ಒಂದು ಬೇರೆ ಕ್ಯೂ ಇರುತ್ತೆ. ಅವರು ಮಹಾಬಲೇಶ್ವರ ದೇವಸ್ಥಾನದಿಂದ ಸುತ್ತಾಕೊಂಡು ಮತ್ತೆ ವಾಪಸ್ಸು ಸಾಮಾನ್ಯ ಸರ್ತಿಗೆ ಜಾಯಿನ್ ಆಗಿ ಮೇನ್ ಎಂಟ್ರೆನ್ಸಿಂದ ಹೋಗಿ ಅವ್ರು ದರ್ಶನ ಮಾಡ್ತಾರೆ. ಅವ್ರ ವೆಹಿಕಲ್ಲು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಮಾತ್ರ. ನಾ ಹೇಳಿದ್ದೀನಿ ಸ್ಟ್ರಿಕ್ಟಾಗಿ, ವಿ ಐ ಪಿಗಳಿಗೆ ಅವ್ರ ಇಮಿಡಿಯೇಟ್ ಫ್ಯಾಮಿಲಿಗಳಿಗೆ ಮಾತ್ರ ಬಿಡಬೇಕು, ಅವ್ರಿಗೆ ಮಾತ್ರ ಬಿಡಬೇಕು. ರೆಕಮೆಂಡೇಶನ್ ಲೆಟರ್ ಇರೋರಿಗೆ ನಾವು ಯೋಚನೆ ಮಾಡ್ತೀವಿ, ಅವ್ರನ್ನ ಮಹಿಷಾಸುರ ಸ್ಟ್ಯಾಚ್ಯೂ ತಂದು ಬಿಡೋದಾ ಅಥವಾ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆಗೆ ಇದು ಮಾಡೋದು ಅಂತ. ಸೊ ಲಾಸ್ಟ್ ಟೈಮ್ ಅಲೋ ಮಾಡಿರಲಿಲ್ಲ, ಇಲ್ಲ ಅದು ತೀರ್ಮಾನ ಆಗಿದೆ. ಪ್ರೋಟೋಕಾಲ್ ಇರೋರಿಗೆ ಮಾತ್ರ ನಾವು ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಬಿಡ್ತೀವಿ. ಆದರೂ ವಿ ಐ ಪಿಗಳು ಲೆಟರ್ ತೊಗೊಂಡು ಏನಾದರೂ ಬಂದಿರ್ತಾರೆ, ಅವ್ರನ್ನ ನಾವು ಬೆಟ್ಟದ ತಪ್ಪಲಲ್ಲೇ ನಿಲ್ಲಿಸಿ ಅವ್ರಿಗೆ ಮಾಮೂಲಿ ಬಸ್ಗಳಿಂದ ಹತ್ಕೊಂಡು ಅವ್ರು ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಬರ್ತಾರೆ.